ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸ್ಫೋಟ ಅನ್ನೋದನ್ನು ಆರಂಭಕ್ಕೆ ಬಂತು, ಆದರೆ ಇಲ್ಲಿ ಬೆಂಕಿ ಕಾಣಿಸಲಿಲ್ಲ, ದೊಡ್ಡ ಮಟ್ಟದ ಹಾನಿಯಾಗಿದೆ ಅನ್ನೋದ್ರಿಂದ ಘಟನೆಗೆ ನಿಜವಾದ ಕಾರಣ ಏನು? ಇದು ಒಂದು ಆಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೆಳಗಿನ ಜಾವ 8 ಕಾಲಿಂದ 8:15 ಅಂದಾಜು ಪೊಲೀಸವ್ರಿಗೆ ಮಾಹಿತಿ ಬಂತು, ಇಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಆದಮೇಲೆ ಲೋಕಲ್ ಪೊಲೀಸ್ ಅವರು ಮತ್ತು DCP, ಜಾಯಿಂಟ್ CP ಎಲ್ಲರೂ ಬಂದಿದ್ದಾರೆ. ಮತ್ತು SDRF, ಫೈರ್ ಫೋರ್ಸ್, BDDS ಟೀಮ್, ನಮ್ಮದು FSL ಟೀಮ್, ಸೋಕೋ ಟೀಮ್ ಮತ್ತು ಬೇರೆ ನಮ್ಮ ಲೋಕಲ್ ಪೊಲೀಸವರು ಎಲ್ಲರೂ ಇದ್ದಾರೆ ಇಲ್ಲಿ. ಅವರು ATS ಅದು ನಾವು ನಮ್ಮದು ಟೆರಿಸ್ ಎಲ್ಲಿದೆ ಅದನ್ನು ಎಲ್ಲ ಟೀಮ್ಸ್ಗೆ ನಾವು ಕಳಿಸಿದ್ದೀವಿ. ಮೇಲ್ನೋಟಿಗೆ ಈಗ ಯಾವುದು ಇದು ಏನು ಹಾನಿ ಆಗಿದೆ, ಸುಮಾರು ಮನೆಗೆ ಅಂದಾಜು 7-8 ಮನೆಗೆ ಜಾಸ್ತಿ ಹಾನಿ ಆಗಿದೆ ಮತ್ತು ಇನ್ನೂ 6-7 ಮನೆಗೆ ಪಾರ್ಷಲಿ ಡ್ಯಾಮೇಜ್ ಆಗಿದೆ. ಅದು ಇನ್ನು ಸ್ವಲ್ಪ ದೂರದ ಮನೆಯಲ್ಲಿ ಗ್ಲಾಸ್ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕಿಟಕಿ ಅದು ಎಲ್ಲ ಡ್ಯಾಮೇಜ್ ಆಗಿದೆ. ಆ್ಯಸ್ ಆಫ್ ನಾವು ಇಲ್ಲಿವರೆಗೆ ಒಬ್ಬ ಮಗು, ಅದು 10 ವರ್ಷ ಅಂದಾಜು ಈಗ ಬರ್ತಾ ಇದೆ, ನಮ್ಮ ಮಾಹಿತಿ ಬಂದಿದೆ ಜಸ್ಟ್, ಅವ್ರದ್ದು ಡೆತ್ ಆಗಿದೆ, ಒಬ್ಬಂದು ಡೆತ್ ಆಗಿದೆ. ಇನ್ನೊಬ್ಬ ಸೀರಿಯಸ್ ಇದ್ದಾರೆ, ಒಬ್ಬ ಲೇಡಿ. ಬೇರೆ ಎಲ್ಲರೂ ಟೋಟಲ್ 10 ಜನ ಪೈಕಿ 1 ಡೆತ್ ಆಗಿದೆ, 1 ಸೀರಿಯಸ್. ಇನ್ನು 8 ಜನ ಇಂಜರೀಸಲ್ಲಿದ್ದಾರೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ. 5 ಕಡೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಅವರು ನಮ್ಮ ಪೊಲೀಸ್ ಅವರು ಮತ್ತು ಲೋಕಲ್ ಹೆಲ್ಪಿಂದ ಶಿಫ್ಟ್ ಮಾಡಿದ್ದೀವಿ ನಾವು. ಇಲ್ಲಿ ಈ ಘಟನೆದು ಡೀಟೇಲ್ ವಿವರ, ಆ ಜಾಗ ಏನಿದೆ ಅದು ಇನ್ನೂ ಕ್ಲೀನ್ ಆಗ್ತಾ ಇದೆ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವರು ಪರಿಶೀಲನೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಯಾವುದಕ್ಕೆ ಆಗಿದೆ ನಾವು ಹೇಳಲಿಕ್ಕೆ ಆಗಲ್ಲ. ಆದರೆ ಇದು ಭಾಳ ಕಂಜೆಸ್ಟೆಡ್ ಏರಿಯಾ ಇದೆ. ಸುಮಾರಲ್ಲಿ ಇನ್ಫ್ಲೇಮೇಬಲ್ ಐಟಮ್ಸ್ ಅಲ್ಲಿ ಯೂಸ್ ಮಾಡ್ತಿರೋದು ಅದು ಇತ್ತು. ಮನೆಯಲ್ಲಿ ಯೂಸ್ ಮಾಡೋರು ಐಟಮ್ಸ್ ಇದೆ. ಸೊ ಯಾವ ಮನೆಯಲ್ಲಿ ಏನು ಆ್ಯಕ್ಚುಲ್ ಡ್ಯಾಮೇಜ್ ಆಗಿದೆ, ಅಲ್ಲಿಂದ ಬ್ಲಾಸ್ಟ್ ಆಗಿದೆ, ಆ ಮನೆಯದು ಪೂರ್ತಿ ಈಗ ಕ್ಲಿಯರ್ ಮಾಡ್ತಾಯಿದ್ದಾರೆ ನಮ್ಮ ಟೀಮ್ ಅವರು ಕ್ಲಿಯರ್ ಮಾಡಿದ್ಮೇಲೆ ಟೆಕ್ನಿಕಲ್ ಟೀಮ್ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಮುಂದೆ ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್, ಯಾರಿಗೆ ಸೇರೋ ಮನೆ ಸರ್ ಅದು? ಯಾರು ವಾಸವಾಗಿತ್ತು? ಜೊತೆಗೆ ಅವ್ರ ಹಿನ್ನೆಲೆ ಏನು ಸರ್? ಇಲ್ಲ, ಅಲ್ಲಿ ಒಂದು 3 ಜನದ ಕುಟುಂಬ ಇತ್ತು. ಅವರು ಲೇಬರ್ ಕೆಲಸ ಮಾಡ್ತಾರೆ. ಅವರು ಬೆಳಿಗ್ಗೆನೇ ಜಾವ ಅವರು ಡೈಲಿ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ. ಅವರು ಇವತ್ತು ಕೂಡ ಹೋಗಿಬಿಟ್ಟಿದ್ರು. ತಾಯಿ ಮತ್ತು ಮಗು ಅಷ್ಟೇ ಇದ್ದರು ಅಲ್ಲಿ. ಸೊ ಅವರು ಇಂಜರಿ ಆಗಿದೆ. ಮತ್ತು ಪಕ್ಕದ ಮನೆಯವ್ರದ್ದು ಯಾರು ಹುಡುಗ, ಅವ್ರಿಗೆ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆದದಕ್ಕೆ ಅದು ಡೆತ್ ಆಗಿದೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.